ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ಈಗಾಗಲೇ 2 ದಿನಗಳನ್ನ ಯಶಸ್ವಿಯಾಗಿ ಆಚರಿಸಿದ್ದೇವೆ ಮತ್ತು ಇಂದು 3ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಇಂದಿನ ದಿನದ ಮಹತ್ವ ಮತ್ತು ಪೂಜಾ ವಿಧಾನ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ದಿನ 3ರ ದೇವತೆ ಚಂದ್ರಘಂಟ. ನವರಾತ್ರಿಯ 3ನೇ ದಿನ ನಾವು ದುರ್ಗಾದೇವಿಯ ಚಂದ್ರಘಂಟ ಸ್ವರೂಪವನ್ನು ಪೂಜಿಸುತ್ತೇವೆ. ಚಂದ್ರಘಂಟಾ ದೇವಿಯು ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯ ಸಂಕೇತಳಾಗಿದ್ದಾಳೆ. ಅವಳ ಹಣೆಯ ಮೇಲೆ ಅರ್ಧಚಂದ್ರಾಕಾರದ ಗಂಟೆಯು ಇರುವುದರಿಂದ ಅವಳನ್ನ ಈ ಹೆಸರು ಕರೆಯುತ್ತಾರೆ. ಈ ರೂಪದಲ್ಲಿ ದೇವಿ 10 ಕೈಗಳನ್ನ ಹೊಂದಿದ್ದು ಪ್ರತಿಯೊಂದರಲ್ಲೂ ವಿವಿಧ ಆಯುಧಗಳನ್ನ ಹಿಡಿದಿದ್ದಾಳೆ. ಅವಳ ವಾಹನ ಸಿಂಹ. ಇವಳ ಆರಾಧನೆಯಿಂದ ಭಕ್ತರು ಧೈರ್ಯ, ಶಕ್ತಿ ಮತ್ತು ನಿರ್ಭೀತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಚಂದ್ರಘಂಟಾ ದೇವಿಯನ್ನ ಹೇಗೆ ಪೂಜಿಸುವುದು ಎಂದು ನೋಡೋಣ ಬನ್ನಿ. ಪ್ರಾತಃ ಕಾಲ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳಗಳನ್ನ ಸ್ವಚ್ಛಗೊಳಿಸಿ ದೇವಿಯ ವಿಗ್ರಹವನ್ನ ಇಟ್ಟು ಪ್ರತಿಷ್ಠಾಪಿಸಿ ದೇವಿಯ ಮುಂದೆ ನಿಂತು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಸಂಕಲ್ಪ ಮಾಡಿ. ದೇವಿಗೆ ಕೆಂಪು ಬಣ್ಣದ ಹೂಗಳು, ವಿಶೇಷವಾಗಿ ಗುಲಾಬಿ ಹೂಗಳನ್ನ ಅರ್ಪಿಸಿ ದೇವಿಯು ಕೆಂಪು ಬಣ್ಣವನ್ನ ಇಷ್ಟಪಡುತ್ತಾಳೆ ಎಂದು ಹೇಳಲಾಗುತ್ತದೆ. ದೀಪವನ್ನ ಹಚ್ಚಿ ಧೂಪ ದ್ರವ್ಯವನ್ನ ಬೆಳಗಿಸಿ ಓಂ ದೇವಿ ಚಂದ್ರಘಂಟಾಯೇ ನಮಃ ಎಂದು 108 ಬಾರಿ ಜಪಿಸಿ ದೇವಿಗೆ ಸಿಹಿ ತಿಂಡಿಗಳು, ಹಣ್ಣುಗಳು, ಹಾಲು ನೈವೇದ್ಯವನ್ನ ಅರ್ಪಿಸಿ. ಚಂದ್ರಘಂಟಾ ದೇವಿಯನ್ನ ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಇವಳ ಆರಾಧನೆಯು ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿ ಸಕಾರಾತ್ಮಕತೆಯನ್ನ ತರುತ್ತದೆ. ಭಕ್ತರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನ ನೀಡುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ವಿವಾಹದಲ್ಲಿ ಅಡೆತಡೆಗಳು ಎದುರಾಗಿದ್ದರೆ ಈ ದಿನ ಪೂಜೆ ಸಲ್ಲಿಸುವುದರಿಂದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ರಾಹುಗ್ರಹದ ದುಷ್ಪರಿಣಾಮಗಳು ಕಡಿಮೆ ಮಾಡಲು ಚಂದ್ರಘಂಟಾ ದೇವಿಯು ಆರಾಧನೆ ಸಹಕಾರಿಯಾಗಿದೆ ಎಂದು ಹೇಳುತ್ತಾರೆ. ವಿಶೇಷ ಆಚರಣೆ. ಇಂದು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸಿ ಅತ್ಯಂತ ಶುಭಕರ ಎಂದು ಹೇಳುತ್ತಾರೆ. ನಿಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಸಂಜೆಯ ಸಮಯದಲ್ಲಿ ದುರ್ಗಾದೇವಿಯ ಕಥೆಗಳನ್ನ ಕೇಳಿ. ನವರಾತ್ರಿಯ 3ನೇ ದಿನದ ಆಚರಣೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಚಂದ್ರಘಂಟಾ ದೇವಿಯು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯನ್ನ ಕರುಣಿಸಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾಳೆ ನವರಾತ್ರಿಯ 4ನೇ ದಿನದ ಬಗ್ಗೆ ಮಾಹಿತಿ ನೀಡಲು ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.